ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ 16/12/2024ರಿಂದ 18/1/2025 ಎಷ್ಟು ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಿದ್ದಾರೆ, ಅವರುಗಳು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಟೋಟಲ್ ಎಷ್ಟು ಅಭ್ಯರ್ಥಿಗಳು 40+ ಅಂಕಗಳು ತಗೊಂಡಿದ್ದಾರೆ ಅಥವಾ 45 ಮೇಲೆ ಎಷ್ಟು ಅಭ್ಯರ್ಥಿಗಳು ಅಂಕ ಪಡೆದಿದ್ದಾರೆ. ಈ ಒಂದು ಮಾಹಿತಿನ ನಾವು ಡೀಟೇಲಾಗಿ ನೋಡೋಣ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಈ ಥರ ಹೊಸ ಹೊಸ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡೋಣ ಸ್ನೇಹಿತರೆ. ನೋಡಿ, ನೀವುಗಳು ದಿನ ಏನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ KSRTC ಅವರು. ಆ ಒಂದು ಡೈಲಿ ನೋಡ್ತಾ ನಾವು ಅದನ್ನು ಕೌಂಟ್ ಮಾಡ್ತಾ ಹೋಗಿದರೆ ನಮಗೆ ಭಾಳಷ್ಟು ಟೈಮ್ ಹಿಡಿಯುತ್ತೆ. ಅದರಿಂದ ನಾನೇನು ಮಾಡಿದ್ದೀನಿ ಅಂದರೆ ದಿನಾಂಕ 16ರಿಂದ ಅಪ್ ಟು 18ರವರೆಗೂ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಬಂದರೂ ಅವರವರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಡೀಟೇಲಾಗಿ ನಾನೆಲ್ಲ ರೆಡಿ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಕೋಬೋದು ಎಷ್ಟು ಜನ ಯಾವ್ಯಾವ ರೇಂಜಲ್ಲಿ ಪಾಸ್ ಆಗಿದ್ದಾರೆ ಅಂಥೇಳಿ ನೋಡ್ಬೋದು ಸ್ನೇಹಿತರೆ. ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಯವರು 0ಇಂದ 50 ಅಂಕ ಗಳಿಸಿದ ಅಭ್ಯರ್ಥಿಗಳ ಅಂಕಗಳ ವಿವರ. ನೋಡಿ, ದಿನಾಂಕ 16/12/2024ರಿಂದ 18/1/2025 ನೋಡಿ, ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡ್ಕೊಂಡಿದ್ದಾರೆ ಅಂತಲೇ ನೀವು ಇಲ್ಲಿ ಡೀಟೇಲಾಗಿ ನೋಡ್ಕೋಬೋದು. ನೋಡಿ, ಇಲ್ಲಿ 0 ಅಂಕ ತೊಗೊಂಡಿದ್ದವರು 57 ಜನ, 1 ಅಂಕ ತೊಗೊಂಡಿದ್ದವರು 8 ಜನ. ಇದು ಅಂಕಗಳು, ಇದು ಎಷ್ಟು ಜನಗಳು ಅಂಥೇಳಿ ನೋಡಿ. 2 ಅಂಕ ಪಡೆದವರು 17 ಜನ, 3 ಅಂಕ ಪಡೆದವರು 8 ಜನ, 4 ಅಂಕ ಪಡೆದವರು 12 ಜನ, 5 ಅಂಕ ಪಡೆದವರು 20 ಜನ, 6, 8, 7, 8 ತಗೊಂಡವರು 16, 9 ತಗೊಂಡವರು 4, 10 ತಗೊಂಡವರು 25, 15 ತಗೊಂಡವರು 16 ಜನ. ಈ ರೀತಿ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. 17 ತಗೊಂಡವರು 29, 18 ತಗೊಂಡವರು 30, 19, 23, 20 ತಗೊಂಡವರು 28, 21 ತಗೊಂಡವರು 46, 24 ತಗೊಂಡಿದ್ದವರು 53, 25 ತಗೊಂಡವರು 55 ಜನ, 25 ತಗೊಂಡವರು 2 ಜನ, 26, 48, 26 3 ಜನ, 27, 62, 27 4, 28 2, 28 29 ತಗೊಂಡಿದ್ದರು 66 ಜನ, 30 ತಗೊಂಡವರು 2, 30 9. ಈ ರೀತಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ಯಾವ್ಯಾವ ಎಷ್ಟೆಷ್ಟು ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ ಅಂಥೇಳಿ. 30 ತಗೊಂಡವರು 9 ಜನ, 30 ತಗೊಂಡವರು 9 ಜನ, 32 9, 33 16, 34 19, 35 33, 35 2. ಈ ರೀತಿ 1 by 1 ನೀವು ನೋಡ್ಕೊತ ಹೋಗಿ ಸ್ನೇಹಿತರೆ. ನೀವು ಯಾವ ಲಿಸ್ಟಲ್ಲಿದ್ದೀರಿ, ಎಷ್ಟು ಅಭ್ಯರ್ಥಿಗಳು ಯಾವ್ಯಾವ ಥರ ಅಂಕಗಳು ಪಡೆದಿದ್ದಾರೆ, ಇನ್ನು ಯಾರ್ಯಾರು ಟ್ರ್ಯಾಕ್ ಟೆಸ್ಟಿಗೆ ಹೋಗಬೇಕು, ಆ ಅಭ್ಯರ್ಥಿಗಳು ಯಾಕೆ ಕಡಿಮೆ ನಂಬರ್ ತೊಗೊಂಡ್ರು, ಅಷ್ಟೊಂದು ಅಭ್ಯರ್ಥಿಗಳು ಅಷ್ಟು ಕಡಿಮೆ ನಂಬರ್ ತೊಗೊಳ್ತಾ ಇದ್ದಾರೆ, ಇಷ್ಟೊಂದು ಅಭ್ಯರ್ಥಿಗಳು ಹೆಚ್ಚಿನ ಅಂಕಗಳು ತೊಗೊಳ್ತಾ ಇದ್ದಾರೆ, ನಾವು ಯಾವ ರೀತಿ ಮಾಡಿದರೆ ಹೆಚ್ಚಿನ ಅಂಕಗಳು ನಾವು ಗಳಿಸ್ಬೋದು, ಈ ಹೆಚ್ಚಿನ ಅಂಕ ಗಳಿಸಿದ್ದ ಅಭ್ಯರ್ಥಿಗಳನ್ನು ನೀವು
ಸಂಪರ್ಕ ಮಾಡಿಕೊಂಡು ಯಾವ್ಯಾವ ರೀತಿ ಅಂಥೇಳಿ ಅವ್ರ ಹತ್ರ ಡೀಟೇಲಾಗಿ ಮಾಹಿತಿ ನೀವು ಪಡ್ಕೋಬೋದು ಸ್ನೇಹಿತರೆ. ಯಾಕಂದರೆ ಯಾವ ಜಾಗದಾಗ ಯಾವ ಥರ ಗಾಡಿ ಕಟ್ ಮಾಡಬೇಕು, ಲಾಂಗಿಂದ ಬರ್ಬೇಕಾ, ಲಾಂಗ್ ಕಟ್ಟಿಂಗ್ ಮಾಡಬೇಕಾ, ಸ್ಪೀಡ್ ಯಾವ ಥರ ಬರಬೇಕು, ಯಾವ ಗೇರಲ್ಲಿ ಹೋಗ್ಬೇಕು. ಸೊ ಈಗಾಗಲೇ ಟ್ರ್ಯಾಕ್ ಟೆಸ್ಟಿಗೆ ಯಾರು ಹೋಗಿ ಬಂದಿದ್ದಾರೋ ಆ ಅಭ್ಯರ್ಥಿಗಳನ್ನು ನೀವು ಸಂಪರ್ಕ ಮಾಡಿದರೆ ನಿಮಗೆ ಡೀಟೇಲ್ ಮಾಹಿತಿ ಸಿಗುತ್ತೆ. ಸೊ ನಾವು ಬರೀ ಯೂಟ್ಯೂಬಲ್ಲಿ ಹೇಳಿದ ಮಾತ್ರಕ್ಕೆ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಾವು ಬರೀ ಅನುಭವದ ವಿಚಾರ ನಿಮಗೆ ಹೇಳ್ತಾ ಇರ್ತೀವಿ. ಈ ಥರ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತೇಳಿ. ಇದರ ಜೊತೆಗೆ ಅದು ಸೇರಿದರೆ ನಿಮಗೆ 100% ರಿಸಲ್ಟ್ ಬರೋಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದೊಂದು ಅಭಿಪ್ರಾಯ ನಮ್ಮದೇ ಆಗಿದೆ ಸ್ನೇಹಿತರೆ. ಸೊ ನೀವು ನೋಡ್ಬೋದು ನೋಡಿ, 38ವರೆ ತೊಗೊಂಡವ್ರು 33, 39 ತೊಗೊಂಡವ್ರು 53, 39ವರೆ ತೊಗೊಂಡವರು 37, 40 ಅಂಕ ಪಡೆದವರು 64 ಜನ, 40ವರೆ 35, 41 59, 41ವರೆ 42, 67 ಜನ, 42ವರೆ 57 ಜನ, 43 ಅಂಕ ಪಡೆದವರು 64, 43ವರೆ 33 ಜನ, 44 ನಂಬರ್ ತಗೊಂಡವರು 89 ಜನ. ಅದು ನೋಡ್ಬೋದು. 44ವರೆ ತೊಗೊಂಡವರು 35 ಜನ, 45 ಅಂಕ ಪಡೆದವರು 80 ಜನ, 45ವರೆ ತೊಗೊಂಡವರು 33 ಜನ, 46 ಅಂಕ ಪಡೆದವರು 63 ಜನ, 46ವರೆ ತೊಗೊಂಡವರು 24 ಜನ, 47 ತೊಗೊಂಡವರು 45 ಜನ, 47ವರೆ ತೊಗೊಂಡವರು 16 ಜನ, 48 ತೊಗೊಂಡವರು 32 ಜನ, 48ವರೆ ತೊಗೊಂಡವರು 7 ಜನ, 49 ಅಂಕ ಪಡೆದವರು 22 ಜನ, 49ವರೆ ತೊಗೊಂಡವರು 4 ಜನ, 50ಕ್ಕೆ 50 ಪಡೆದವರು ಟೋಟಲ್ 8 ಜನ. ಹುಮ್ನಾಬಾದಲ್ಲಿ 9 ಜನ ತೊಗೊಂಡಿದ್ದರು, ಇಲ್ಲಿ ಈಗಾಗಲೇ 8 ಜನ ತೊಗೊಂಡಿದ್ದಾರೆ. ಸೊ ಈ ರೀತಿ ರಿಸಲ್ಟು ಹೋಗ್ತಾ ಇದೆ. ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, 39ವರೆ ತೊಗೊಂಡಿದ್ದೀನಿ, 39 ತೊಗೊಂಡಿದ್ದೀನಿ, ಆ ಕ್ಯಾಟಗಿರಿ ಇದೆ, ಈ ಕ್ಯಾಟಗಿರಿ ಆಗ್ಬೋದಾ ಅಂಥೇಳಿ. ಸೊ ಅದರಿಂದ ನಾವುಗಳು ಒಂದು ಅಂದಾಜು ಪಟ್ಟಿ ಬೇಕಾದ್ರೆ ತಯಾರಿಸ್ಕೊಂಡು ನಾವು ನೋಡ್ಕೋಬೋದು. ಬಟ್ ಇಷ್ಟಕ್ಕೆ ನಿಂದಿರುತ್ತೆ ಅಂಥೇಳಿ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಕ್ಯಾಟಗಿರಿದಾಗ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ, ಎಷ್ಟು ಜನ ಹೈಯೆಸ್ಟ್ ತೊಗೊಂಡಿದ್ದಾರೆ ಆ ಒಂದು ಕ್ಯಾಟಗಿರಿದಾಗ ಅಂತ ಹೇಳೋಕ್ಕಾಗಲ್ಲ. ಬಟ್ 40 ಮೇಲೆ ಎಷ್ಟು ಜನ ಇದ್ದಾರೆ, ಹೆಚ್ಚು ಕಡಿಮೆ ಈ ಒಂದು ರೇಂಜಲ್ಲಿ ಕಟ್ ಆಫ್ ನಿಂದಿರ್ಬೋದು ಅಂತೇಳಿ ಅಂದಾಜು ಮಾಡ್ಬೋದೇ ಹೊರತು ಇಷ್ಟಕ್ಕೆ ನಿಂದಿರುತ್ತೆ ಅಂಥೇಳಿ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಸೊ ಇಲ್ಲಿವರೆಗೂ 16ನೇ ತಾರೀಕಿನಿಂದ ಈ ಒಂದು 18ನೇ ತಾರೀಕು 16/12/2024ರಿಂದ 18/1/2025ವರೆಗೂ ಏನು ಅಭ್ಯರ್ಥಿಗಳು ಟ್ರ್ಯಾಕ್ ಟೆಸ್ಟಿಗೆ ಹೋಗಿದ್ದಾರೋ ಸೊ ಅವರೆಲ್ಲ 40 ಮೇಲೆ ತೊಗೊಂಡಿದ್ರು. ಟೋಟಲಾಗಿ 40ರಿಂದ 44ವರೆ ತಗೊಂಡಿದ್ದ ಅಭ್ಯರ್ಥಿಗಳು 545 ಅಭ್ಯರ್ಥಿಗಳು. ಆಮೇಲೆ 45ರಿಂದ 50 ಅಂಕ ಪಡೆದವರು ಟೋಟಲು 334 ಜನ ಸ್ನೇಹಿತರೆ. ಸೊ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೆ, ಹುಮ್ನಾಬಾದು ಜೊತೆಗೆ ಇಲ್ಲಿ 2 ಸೇರಿ ಟೋಟಲ್ ಇಷ್ಟು ಜನ ಆದರು. ಅಲ್ಲಿ ಪೋಸ್ಟಿಂಗ್ ಇರೋದು 2000 ಮಾತ್ರ. ಹೀಗಾಗಿ ಕಟ್ ಆಫ್ ಎಷ್ಟಕ್ಕೆ ನಿಂತಿರ್ಬೋದು ಅಂತೇಳಿ ನಾವು ನಿಮಗೆ ಜಡ್ಜ್ ಮಾಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೆ. ಬೇಕಾದರೆ ನೀವು ಆ ಒಂದು ವಿಡಿಯೋನ ನೋಡ್ಕೋಬೋದು. ಸೊ ನಾನು ನೆಕ್ಸ್ಟ್ ಬೇಕಾದರೆ ಒಂದು KKRTCಯಲ್ಲಿ ಒಂದು ಕಟ್ ಆಫ್ ನಿಲ್ಲಿಸಿದ್ರಲ್ಲ, ಯಾವ ರೀತಿ ನಿಲ್ಲಿಸಿದ್ರು, ಎಷ್ಟು ಜನ KKRTCಯಲ್ಲಿ 40+ ಅಂಕ ತೊಗೊಂಡಿದ್ರು, ಆಮೇಲೆ ಅಲ್ಲಿ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟಕ್ಕೆ ನಿಂತಿತ್ತು, ಎಷ್ಟು ಜನ ಔಟ್ ಆದರು, ಎಷ್ಟು ಜನ ಇನ್ನಾದರೂ ಬೇಕಾದರೆ ಅದು ನೆಕ್ಸ್ಟ್ ಅಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಅದರಿಂದ ಇಲ್ಲಿವರೆಗೂ ಏನು ಇದಾಗಿತ್ತು ಟ್ರ್ಯಾಕ್ ಟೆಸ್ಟು ಹಾಸಂದು, ಸೊ ಅದು ಒಂದು ಡೀಟೇಲ್ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಮತ್ತು ಮುಂದಿನ ಒಂದು ವಾರದಲ್ಲಿ ಈ ಥರ ಟೋಟಲ್ ಡೀಟೇಲ್ ಇರೋದೊಂದು ವೀಡಿಯೋ ಮತ್ತು ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅದರಿಂದ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.